ಹಲೋ ವಿವರ್ಸ್, ವೆಲ್ಕಮ್ ಟು ಕನ್ನಡ ಶೇ ಬ್ಲಾಗ್ಸ್ ಗೇಮಿಂಗ್ ಚಾನಲ್. ಈ ವಿಡಿಯೋದಲ್ಲಿ ನಾವು ರೋಬ್ಲಾಕ್ಸಲ್ಲಿರೋ ಒಂದು ಬಿಲ್ಡ್ ಎ ಕಾರ್ ಅನ್ನೋ ಗೇಮೇ ಆಡ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ. ಏನು ಇಂಜಿನಾ? ಎಲ್ಲಿಗೆ ಬೇಕು? ಪ್ಲೇಸ್ ಆನ್ ಇಂಜಿನ್ ಆನ್ ಯುವರ್ ಕಾರ್. ಇಲ್ಲಿಗೆ ಬೇಕಾ? ಅಲ್ಲ ಇಲ್ಲಿ. ಡ್ರೈವ್ ಕೊಡಬೇಕಾ ಇವಾಗ? ಡ್ರೈವು ಡ್ರೈವ್ ಕೊಟ್ಟರೆ ಕಾಸು ಕಲೆಕ್ಟ್ ಆಗುತ್ತಾ? ಎಷ್ಟು ಹೋಗುತ್ತಂತ? ಏನು ಸ್ಟಾಪ್ ಆಗಾಯಿತು? ಫ್ಯೂಲ್ ಖಾಲಿನಾ? ನೀರ್ ಮೋರ್ ಪಾರ್ಟ್ಸ್ ಹೆಡ್ ಓವರ್ ಟು ದ ಪಾರ್ಟ್ಸ್ ಆಫ್. ಇಲ್ಲಿ ಇಸ್ಕೊಂಬಾರ ಏನೇನು ಬೇಕು ಅಂತ ಗಾಡಿಗೆ. ಇವಾಗ ಕಾಸು ಏನೂ ಇಲ್ಲ, ಸ್ವಲ್ಪ ಕಾಸು ಕಲೆಕ್ಟ್ ಮಾಡಿಬಿಟ್ಟು ಬಂದು ಇಸ್ಕೊಳೋಣ ಬನ್ನಿ. ತಿರ್ಗಾ ಡ್ರೈವ್ ಕೊಡೋಣ, ಸ್ವಲ್ಪ ಜಾಸ್ತಿ ಕಾಸು ಕಲೆಕ್ಟ್ ಮಾಡೋಣ. ಒಂದು ಫ್ಯೂಲ್ ಕ್ಯಾನ್ ಇಸ್ಕೊಂಡು ಬೇಕು ಅಂದ್ಕೊಂಡಿನಿ. ಫ್ಯೂಲ್ ಅದೇ ಥರ ಇಸ್ಕೊಬೇಕಾ ಇಲ್ಲ ಬೇರೆ ಥರ ಇರ್ತದೆ ಅಂತ ಗೊತ್ತಿಲ್ಲ. ಸತಿ 16 ಬಂತು, ಇವಾಗ 15 ಬಂದೈತೆ. ಕಾಸು ಗೊತ್ತಿಲ್ಲ ಏನಂತ. ಇವಾಗ ತಿರ್ಗಾ ಡ್ರೈವ್ ಮಾಡೋಣ. ಬನ್ನಿ ತಿರ್ಗಾ ಡ್ರೈವ್ ಮಾಡೋಣ. ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು. ಇವು ನಮ್ಗಿಂತ ಸ್ಪೀಡಿಗೆ ಹೋಗ್ತಾನೆ. ಮುಂದೆ ಹೋಗೋನೆ ಸ್ವಲ್ಪ. ಇವಾಗ ಹೋಗಿ ಏನಾದ್ರು ಪಾರ್ಟ್ಸ್ ಇಸ್ಕೊಳಕ್ಕಾಗುತ್ತಾ ಅಂತ ನೋಡೋಣ. ಏನಿದೆ? ಇಂಜಿನು, ಗ್ಯಾಸು, ವೀಲು, ಬ್ಲಾಕು, ಆಮೇಲೆ ಅಷ್ಟೇನು ಸ್ಲ್ಯಾಬ್ ಏನೋ ಇದೆ ಅಂದ್ಕೊಂಡು. ಸ್ಲ್ಯಾಬ್. ಇವಾಗ ಇನ್ನೂ ಕಾಸು ಕಲೆಕ್ಟ್ ಮಾಡೋಣ ಬನ್ನಿ. ಇನ್ನೂ ಬೇಕು, ಆವಾಗಲೇ ಈ ಗಾಡಿನ ಮಾಡಿಫೈ ಮಾಡ್ಬೋದು. ಚೆನ್ನಾಗಿ ಮಾಡಿಫೈ ಮಾಡಿದ್ರೇ ನೀಟಾಗಿ ಬೇಗ ಹೋಗ್ಬೋದು ಅಂದ್ಕೊಂಡಿನಿ. ಬೇಗ ನಿಂತೋಗ್ತೈತೆ. ಏನೋ ಬಂತು, ಕ್ಯಾನ್ಸಲ್ ಹೊರದೆ. ಇವಾಗ ಏನು ಇಸ್ಕೊಳೋಣ? ಗ್ಯಾಸ್ ಟ್ಯಾಂಕ್ ಒಂದು ಇಕ್ಕೋಣ. ಆವಾಗಲೇ ಅಂದಿದ್ದಾನೆ. ಇದೇ ಅಂದ್ಕೊಂಡಿನಿ. ಅದು ಆ ಥರನೇ ಇಕ್ಬೇಕು ಅಂದ್ಕೊಂಡಿನಿ. ಚೆನ್ನಾಗಿರುತ್ತೆ, ಲುಕ್ ಚೆನ್ನಾಗಿರುತ್ತೆ. ನನಗೆ ಇದು ಹೆಂಗಿದ್ರೇನು ಪರವಾಗಿಲ್ಲ, ಲುಕ್ ಚೆನ್ನಾಗಿರ್ಬೇಕಷ್ಟೇ. ಇವಾಗ ಸ್ವಲ್ಪ ದೂರ ಹೋಗುತ್ತಾ ಅಂತ ನೋಡೋಣ. ಎಷ್ಟು ಹೋಗ್ತೈತೆ? 15, 7, 16, 20, 21, 22, 23, 24, 25, 30, 32, 30, 40, 39. ಕರೆಕ್ಟಾಗಿ 39. ಇನ್ನೊಂದು ಸರಿ ಟ್ರೈ ಮಾಡಿದ್ರೆ ಆಗುತ್ತೆ ಅಂದ್ಕೊತೀನಿ. 40 ಹೋಗಬೇಕು ಈ ಸತಿ ಆದರೂ, ಆವಾಗಲೇ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ್ದು ಏಮ್ ಗೇಮ್ ಅಂತ ಕಮೆಂಟ್ ಮಾಡಿ. ಮುಂದೆ ಹೋಗೋಣ. ಇವಾಗ 43 ಗಂಟ ಹೋಯ್ತು. ಆವಾಗಲೇ 39 ಹೋಯ್ತು, ಇವಾಗ 43. ಇವಾಗ ಏನಾದ್ರು ಇಸ್ಕೊಂಬೋಣ ಅಂತ ನೋಡೋಣ. ಗ್ಯಾಸ್ ಟ್ಯಾಂಕ್ ಇಸ್ಕೊಳೋಣ, ಇಂಜಿನ್ ಇಸ್ಕೊಳೋಣ, ಇಲ್ಲಾಂದರೆ ವೀಲ್ ಇಸ್ಕೊಳೋಣ. 2 ವೀಲ್ ಇಸ್ಕೊಳೋಣ. ಇನ್ನೊಂದಕ್ಕೆ ಇನ್ನೂ 5 ಬೇಕಾ? ಅದ್ರ ಬದಲು ಬ್ಲಾಕ್ ಇಸ್ಕೊಂಡು ತಿರ್ಗಾ ಕಾಸು ಕಲೆಕ್ಟ್ ಮಾಡೋಣ. ಇವಾಗ ಮುಂದೆ ಹೋಗೋಣ. ಇವಾಗಲೂ ಸ್ವಲ್ಪ 45 ಗಂಟ ಹೋಗ್ಬಿಡು. ಇನ್ನೊಂದು ವೀಲ್ ಇಸ್ಕೊಂಡು ಹಾಕ್ತೀನಿ, ಅವಾಗ ಇನ್ನೂ ಸ್ಪೀಡಿಗೆ ಹೋಗುತ್ತೆ ಅಂದ್ಕೊಂಡಿನಿ. 20, 30, 35, 40 ಗಂಟ ಹೋಗೈತೆ. ಇನ್ನೂ 5 ಬೇಕು. ಇನ್ನೂ 5. ಬನ್ನಿ ಹೋಗಿ ಕಲೆಕ್ಟ್ ಮಾಡೋಣ. 15 ರೀಸ್ಪ್ಯಾಮ್ ಹತ್ರ 15 ಕರೆಕ್ಟಾಗಿ ಕಲೆಕ್ಟ್ ಮಾಡೋಣ. ಯಾಕೋ 15 ಕರೆಕ್ಟ್. 15ಗೆ ಕರೆಕ್ಟಾಗಿ ರೀಸ್ಪ್ಯಾಮು. ಇವಾಗ ಒಂದು ವೀಲ್ ಇಸ್ಕೊಳೋಣ. ಇವಾಗ 2 ಕಡೆನೂ ಹಾಕಿ ನೋಡೋಣ. ಆವಾಗಲೇ 40 ಏನೋ ಕೊಡ್ತಾಯಿತ್ತು, 40 ಗಂಟ. ಇವಾಗ ಎಷ್ಟು ಕೊಡುತ್ತೆ? 50, 60 ಹಂಗೆ ಕೊಡ್ಬೇಕು ಅಂದ್ಕೊತೀನಿ. ಆ ಸೈಡ್ ಹೋಗಿ ಹಾಕೋಣ. ಈ ಸೈಡ್ ಓಕೆ ಕೊಡು. ಓಕೆ. ಆಮೇಲೆ ಈ ಸೈಡ್ ಒಂದು, ಈ ಸೈಡ್ ಬಾ. ಆಮೇಲೆ ತಿರುಗಿಸು. ಆಮೇಲೆ ಅಲ್ಲಾಕು. ಅಲ್ಲಿ ಇಲ್ಲಿ ಕೆಳಗಡೆ ಹೋಗ್ಬಾರ್ದು. ಇಲ್ಲಿ ಇವಾಗ ಓಕೆ ಕೊಟ್ಬಿಡು. ಇವಾಗ ಡ್ರೈವ್ ಮಾಡೋಣ. ಜಾಸ್ತಿ ಕಾಸು ಬರಬೇಕು ಅಂದ್ಕೊಂಡಿನಿ. ಹೋಗು. 3, 4, 5 ಜಾಸ್ತಿ. ಒಂದು 60 ಬರಬೇಕು. ಕರೆಕ್ಟಾಗಿ 60 ಬರಬೇಕು, ಇಲ್ಲಾಂದರೆ ನೋಡ್ಕೊ ಅಷ್ಟೇ. 60. ನಿಂತೋಯ್ತಾ ಇಷ್ಟು ಬೇಗ? ಏನು ಮೋಸ ಮಾಡ್ತಾವ್ರ ಗೇಮರು?
28ಗೆ ನಿಲ್ಲಿಸ್ಬಿಟ್ರು. ತಿರ್ಗಾ ಚೆಕ್ ಮಾಡ್ತೀನಿ ರೀ, ಏನಾದ್ರು ಬಗ್ಗಾಗೀಗ ಅಂತ ನೋಡೋಣ. ಬಗ್ಗಾಗಿರಬೇಕು. ಮತ್ತು ಟೈರ್ ಇಸ್ಕೊಂಡಿದ್ದಕ್ಕೇನು ವೇಸ್ಟಾ? ಸುಮ್ಮನೆ ಇದು 28ಗೆ ಕರೆಕ್ಟಾಗಿ. ಹಂಗಾದರೆ ಟೈಯರ್ ಜಾಸ್ತಿ ಪೆಟ್ರೋಲ್ ಎತ್ಕೊಂಡೋಗುತ್ತಾ? ಎದ್ಬಿಡೋಣ ಬೇರೆ ಟೈಯರು. ಇದು ಜಾಸ್ತಿ ಇದು ಕಲೆಕ್ಟ್ ಮಾಡಿ ಮಾಡಿಫೈ ಮಾಡೋವಾಗ ಇದಕ್ಕನ ಮಾಡಿಫೈ ಮಾಡೋವಾಗ ಅಷ್ಟೊತ್ತು ಗಂಟ ಬೇಡ ಟೈಯರ್. ಇವಾಗ ಎಷ್ಟು ಕೊಡುತ್ತೆ ಕರೆಕ್ಟಾಗಿ? 18, 22, 24, 26, 28, 31, 40 ಮೇಲೆ ಕೊಟ್ಟೈತೆ. ಆವಾಗಲೇ ಹಂಗಂದ್ರೆ ಟೈಯರ್ ಜಾಸ್ತಿ ಪೆಟ್ರೋಲ್ ಎತ್ಕೊಳುತ್ತೆ. ಹೋಗಿ ನೋಡೋಣ. ಅಂದರೆ ಏನು ಇಸ್ಕೊಳೋಣ? ಗ್ಯಾಸ್ ಟ್ಯಾಂಕ್ ಇಸ್ಕೊಳೋಣ. ಇಂಜಿನ್ ಇಸ್ಕೊಳೋಣ. ಇಂಜಿನ್ ಕರೆಕ್ಟಾಗಿರುತ್ತೆ. ಸ್ಪೀಡು ಇವಾಗ ಹಾಕೋದ್ಬೇಡ, ಇನ್ನೂ ಸ್ವಲ್ಪ ಇದು ಪಾರ್ಟ್ಸ್ ಎಲ್ಲ ಸ್ಲ್ಯಾಬೆಲ್ಲ ಇಸ್ಕೊಂಡು ಅವಾಗ ಹಾಕೋಣ. ಸ್ಲ್ಯಾಬ್ ಅಂದರೆ ಅದು ಕೆಳಗಡೆ ಟೈರ್ಗೆ ಇದ್ದೀಟ ನೋಡಿ, ಅದು ಸ್ಲ್ಯಾಬು. ಇವಾಗ 20 ಜಾಸ್ತಿ ಕಾಸು ಕಲೆಕ್ಟ್ ಮಾಡಬೇಕು. ಆವಾಗಲೇ ಸ್ವಲ್ಪ ಮಾಡಿಫೈ ಮಾಡೋವಾಗ ಹೆಲ್ಪ್ ಆಗುತ್ತೆ. ಇದ್ರದ್ದು ಪಾರ್ಟ್ 2 ಬೇಕಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ಬೇರೆ ಗೇಮ್ ಬೇಕಂದರೆ ಬೇರೆ ಗೇಮ್ ಅಂತ ಕಮೆಂಟ್ ಮಾಡಿ. ಅದರ್ ಗೇಮ್ ಅಂತ ಗೇಮ್ ಹೆಸರು ನೀವೇ ಅನ್ನಿ, ಆ ಗೇಮ್ ಹಾಕ್ತೀನಿ. ಮುಂದೆ ಹೋಗು. ಇವಾಗ 40, 41, 42 ಕರೆಕ್ಟಾಗಿ 42 ನಿಂತೈತೆ. ಇನ್ನೂ ಕಾಸು ಬೇಕು ಏನಾದ್ರು ಇಸ್ಕೊಬೇಕಂದ್ರೆ. ಒಂದ್ಸತಿ ಚೆಕ್ ಮಾಡ್ಕೊಂಡು ಹೋಗೋಣ. ಗ್ಯಾಸ್ ಇಸ್ಕೊಳೋಣ. ಇನ್ನು ಗ್ಯಾಸ್ 2 ಇದು ಸ್ಟಾಕಲ್ಲಿದೆ. ಸ್ಟಾಕ್ ಯಾವಾಗ ರೀಸೆಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನೂ 40 ಸೆಕೆಂಡ್ಸ್ ಇದೆ ರೀಸೆಟ್ ಆಗೋಕ್ಕೆ. ಕಷ್ಟದಲ್ಲಿ ಏನಾದ್ರು ಇಸ್ಕೊಂಬರ್ಬೇಕು. 7, 8, 10, 11, 12, 13, 14, 16, 17 ಕಾಸು ಕಲೆಕ್ಟ್ ಮಾಡೋಣ. ಫ್ಯೂಲ್ ಇಕ್ಕೋಕ್ಕೆ ಸ್ವಲ್ಪ ಜಾಗ ಇದಾಗಬೇಕು ಸೈಡ್ಗೆ, ಸ್ಲ್ಯಾಬೆಲ್ಲ. ಏನು ಕ್ರಾಸಿಗೆ ಹೋಗ್ತೈತೆ ಡಿಸ್ಪ್ಲೇ ಮತ್ತು ಸ್ಲ್ಯಾಬ್ ಇಸ್ಕೊಳೋಣ, ಇಲ್ಲಾಂದರೆ ಇನ್ನೊಂದು ಏನಾದ್ರು ಇಸ್ಕೊಳೋಣ. ಸ್ಲ್ಯಾಬ್ ಇಸ್ಕೊಳೋಣ. ಸೈಡಿಗೆ ಇಕ್ಬಿಟ್ಟು ಫ್ಯೂಲ್ ಇಕ್ಕೋಣ, ಅವು ಕರೆಕ್ಟಾಗಿರುತ್ತೆ. ಲೈಟಿಗೆ ಸೈಡಲ್ಲಿ ಏನೋ ಇದು ಸೌಂಡ್ ಕೇಳಿಸ್ತಾ ಇದ್ದರೆ ಅದು ಏನು ಅಂದ್ಕೊಂಬೇಡಿ. ಈ ಸೈಡ್ ಒಂದು, ಆಮೇಲೆ ಮುಂದೆ ಒಂದು ಇಕ್ಕು, ಮುಂದೆ ಅವು ಕರೆಕ್ಟಾಗಿರುತ್ತೆ. ಇವಾಗ ಸ್ವಲ್ಪ ಇದು ರೇಸ್ ಕಾರ್ ಥರ ಸ್ವಲ್ಪ ಕಾಣಿಸ್ತೈತೆ. ನೀಟಾಗಿರಬೇಕು. ಇಲ್ಲೊಂದು ನೀಟಾಗಿ ಹಂಗೆ ಆ ಸೈಡು ಒಂದು ಇಕ್ಬೇಕು. ಆಮೇಲೆ ಮುಂದೆ ಈ ಸೈಡು ಸ್ಲ್ಯಾಬ್ ಹಾಕಿ ಇಕ್ಬೇಕು. ಅವು ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ಮೇಲೆ ಸ್ಲ್ಯಾಬ್ ಹಾಕ್ಬಿಟ್ಟು 2 ಗ್ಯಾಸ್ ಈ ಸೈಡ್ ಇಕ್ಕೋಣ. ದೊಡ್ಡ ಗ್ಯಾಸ್ ಟ್ಯಾಂಕ್ ಇದೆ ನೋಡಿದೆ ಇವಾಗ ಇದರಲ್ಲಿ. ಅದು ಎಷ್ಟಂತ ಗೊತ್ತಿಲ್ಲ, ನೋಡಿ ಕಲೆಕ್ಟ್ ಮಾಡಿ ಎತ್ಕೊಳೋಣ. ಸ್ವಲ್ಪ ಇದಕ್ಕೆ ಮಾತ್ರ ಇವಾಗ ಇದು ಇಸ್ಕೊಳೋಣ. ಇದು ಇನ್ನೊಂದು ಫ್ಯೂಲ್ಗೆ ಕಾಸು ಕಲೆಕ್ಟ್ ಮಾಡೋಣ. ಈಸ್ಕೊಂಬರ್ಬೋದು ಅಂದ್ಕೊಂಡಿನಿ. ನೋಡೋಣ ಅಲ್ಲಿ ಬೇರೆ ಏನಾದ್ರು ಇದ್ದರೆ ಅದು ಇಸ್ಕೊಳೋಣ, ಇಲ್ಲಾಂದರೆ ಫ್ಯೂಲ್ ಇಸ್ಕೊಳೋಣ. ಸ್ಲ್ಯಾಬು ಬೇಕು ತಾನೆ. ಇನ್ನೊಂದು ಫ್ಯೂಲ್, ಒಂದು ಸ್ಲ್ಯಾಬು 2 ಇಸ್ಕೊಂಬಂದ ಮಿಸ್ಸಾಗಿ. ಒಂದು ಇಸ್ಕೊಂಡ್ರೆ ಕರೆಕ್ಟಾಗಿ ಇನ್ನೊಂದು ಫ್ಯೂಲ್ ಇಸ್ಕೊಂಬರಾಗಿತ್ತು. ಅಷ್ಟೇ ಸಾಕು. ಇಂಜಿನ್ ಇವಾಗ ಇಕ್ಕೋಣ, ಕರೆಕ್ಟಾಗಿರುತ್ತೆ. 2 ಇಂಜಿನು, 3 ಫ್ಯೂಲು, ಆಮೇಲೆ ಸ್ಲ್ಯಾಬ್. ಆಮೇಲೆ ಇಲ್ಲೊಂದು ಈ ಸೈಡ್ ಒಂದು, ಆಮೇಲೆ ಮೇಲೆ ಸ್ಲ್ಯಾಬ್ ಇಕ್ಬಿಟ್ಟು ಇಕ್ಕೋಣ ಗ್ಯಾಸು. ಯಾಕೆ ಬರ್ತಾ ಇಲ್ಲ ಅಂತ ನೋಡಿದೆ ಇವಾಗ. ಕರೆಕ್ಟಾಗಿ ಬರುತ್ತೆ ಇವಾಗ ನೀಟಾಗಿ. ಈ ಸೈಡ್ ಒಂದು ಇಕ್ಬೇಕು. ಕಾಸಿಲ್ಲ, ಕಾಸು ಕಲೆಕ್ಟ್ ಮಾಡ್ಕೊಂಡು ಇಕ್ಕೋಣ. ವೀಲು ಇವಾಗ ಇಕ್ಕೋಣ, ಯಾಕಂದರೆ ಜಾಸ್ತಿ ಇಕ್ಕಿರ್ತಾನೆ ಕರೆಕ್ಟಾಗಿ ಹೋಗುತ್ತೆ ಅಂದ್ಕೊಂಡಿನಿ. ಇನ್ನೊಂದು ಫ್ಯೂಲ್ ಇಕ್ಬಿಟ್ಟು ಮೇಲೆ 2 ಇಕ್ಕಿದ್ರೆ ಕರೆಕ್ಟಾಗಿರುತ್ತೆ ಆ ಗ್ಯಾಸ್ ಟ್ಯಾಂಕು. ಈ ಸೈಡ್ ಒಂದು ನೀಟಾಗಿ ಇಕ್ಬೇಕು. ಕರೆಕ್ಟ್. ಇವಾಗ ಹೋಗೋಣ. ಇವಾಗ ಎಷ್ಟು ಕೊಡುತ್ತೆ ನೋಡೋಣ. ಸ್ವಲ್ಪ ಮಾಡಿಫೈ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ಈ ಸೈಡ್ ಒಂದು ಗ್ಯಾಸ್ ಟ್ಯಾಂಕ್ ಇಕ್ಬೇಕು. ಆಮೇಲೆ ಮೇಲೆ 2 3 ಸ್ಲ್ಯಾಬ್ ಹಾಕ್ಬಿಟ್ಟು ಇಕ್ಕೋಣ, ಕರೆಕ್ಟಾಗಿರುತ್ತೆ. ಇವಾಗ ಕರೆಕ್ಟಾಗಿ 40 ಬಂದೈತೆ. ಆವಾಗಲೇ 50 ಬಂದಿತ್ತು. ಇದೆಲ್ಲ ಹಾಕಿರ್ತಾನೆ. ಇದು ಎಲ್ಕೊಳುತ್ತೆ. ಸ್ಲ್ಯಾಬ್ ಜಾಸ್ತಿ ಇಸ್ಕೊತೀನಿ, ಯಾಕಂದರೆ ಇದಕ್ಕೆ ಬೇಕು ತಾನೆ ಆಮೇಲೆ ಇಕ್ಕಕ್ಕೆ. 1, 2 ಇನ್ನೊಂದು ಬೇಕು.
ಅದು ಸ್ಟಾಕ್ ಖಾಲಿ ಆಗಿದೆಯಾ ಅಂತ ಗೊತ್ತಿಲ್ಲ, ಈಸ್ಕೊಳೋಣ ಆಮೇಲೆ. ಇನ್ನೇನು ಕ್ರಾಸಿಗೆ ಹೋಗ್ತೈತೆ, ಸ್ಟ್ರೈಟಾಗಿ ಅಥವಾ ಸ್ಟ್ಯಾಬಲೈಸ್ ವೀಲ್ ವೆಹಿಕಲ್. ಇವಾಗ ಒಂದು ಸ್ಲ್ಯಾಬು ಒಂದು ಗ್ಯಾಸ್ ಟ್ಯಾಂಕ್ ಸ್ಲ್ಯಾಬ, ಒಂದು ಗ್ಯಾಸ್ ಇರಬೇಕು ಆಸಿಡ್ ಇಕ್ಕಕ್ಕೆ, ಆಮೇಲೆ ಇಲ್ಲೊಂದು ಸ್ಲ್ಯಾಬ್ ಇಕ್ಬೇಕು. ಈಗ ಹಿಂಗೆ ಇಕ್ಕೋಣ. ಕರೆಕ್ಟಾಗಿ ಹಂಗೆ ಬಂತು, ಡಿಸೈನ್ ಮಸ್ತಾಗಿದೆ. ಈ ಸರ್ ಒಂದು ಸ್ಲ್ಯಾಬ್ ಇಕ್ಬೇಕು, ಇಕ್ಕೋಣ ಈಸ್ಕೊಂಡು ಒಂದು ಸ್ಲ್ಯಾಬ್ ಕರೆಕ್ಟ್. ಇವಾಗ ಕಾಸೇ ಇಲ್ಲ ನಮ್ಮ ಹತ್ರ, ₹7 ಅಷ್ಟೇ ಇರೋದು. ಇವಾಗ ಕಲೆಕ್ಟ್ ಮಾಡಬೇಕು ಜಾಸ್ತಿ ಕಾಸು ಮೇಲೆ. ಇವಾಗ ಈ ಸೈಡ್ ಗ್ಯಾಸ್ ಟ್ಯಾಂಕು, ಸೆಂಟ್ರಲ್ ಒಂದು ಇದಿಕ್ಬೇಕು ಫ್ಯೂಲ್, ಕರೆಕ್ಟಾಗಿ ಕಾಣಿಸುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ಕಾಸು ಇದು ಮೆಟೀರಿಯಲ್ಸ್ ಎಲ್ಲ ಕಲೆಕ್ಟ್ ಮಾಡಾದ್ಮೇಲೆ ತಿರ್ಗಾ ಮಾಡಿಫೈ ಮಾಡೋಣ, ಮಸ್ತಾಗಿ ಮಾಡಿಫೈ ಮಾಡಬೇಕು. ಇಂಡಿಯನ್ ಕಾರ್ ಥರನೇ ಇರಬೇಕು, ಬೆಂಗಳೂರು ಕಾರು, ರೇಸ್ ಕಾರ್ ಥರ ಇರಬೇಕು. ಓನ್ ರೇಸ್ ಕಾರ್ ಮಸ್ತಾಗಿರ್ತಾನೆ. ಇವಾಗ 58 ಕೊಡ್ತಾಯಿದ್ದೆ ಒಂದು ಗ್ಯಾಸ್ ಟ್ಯಾಂಕ್ ಇಕ್ಕಿರೋಕ್ಕೆ. ಇನ್ನು ಇದು ಎಷ್ಟು ಅಂತ ನೋಡೋಣ. ಇನ್ನೂ ಸ್ವಲ್ಪ ಕಾಸು, ಬನ್ನಿ ಇವಾಗ ಕಲೆಕ್ಟ್ ಮಾಡೋಣ. ಒಂದಿನಕ್ಕೆ ಎಷ್ಟು ಕೊಡುತ್ತೆ ಕಾಸು ಒಂದು ಡ್ರೈವ್ಗೆ? 17, 21, 24, 40 ಕೊಟ್ಟರೆ 50 ಕೊಡ್ಬೇಕು ಅನ್ಕೊಂಡಿನಿ. 52 ಗಂಟೆ ಕೊಟ್ಟೈತೆ ಜಾಸ್ತಿ. ಅವಾಗಿನ್ನ ಸ್ವಲ್ಪ 225 ಬೇಕು ತಾನೆ. 225 ಬೇಕು. ಇನ್ನೂ ಸ್ವಲ್ಪ ಕಲೆಕ್ಟ್ ಮಾಡಬೇಕು. ಇವಾಗ 117 ಆಗೈತೆ, ಇನ್ನೂ ಬೇಕು ಸ್ವಲ್ಪ, ಇನ್ನೂ 100 ಬೇಕು. ಒಂದು 3 ಸತಿ ಹೋಗ್ಬೇಕು ಅಂದ್ಕೊಂಡಿನಿ, ಅವಾಗ ಕರೆಕ್ಟಾಗಿ ಸಿಗುತ್ತೆ. ಇನ್ನೊಂದು ಸತಿ ಇನ್ನೊಂದು ಸ್ವಲ್ಪ ದೂರ ಒಂದು ಗ್ಯಾಸ್ ಟ್ಯಾಂಕ್ ಈ ಸೈಡ್ ಇಕ್ಬೇಕು. ಸೆಂಟ್ರಲ್ಲಿ ಇನ್ನೊಂದು ಫ್ಯೂಲ್ ಇಕ್ಕಿದ್ರೆ ಕರೆಕ್ಟಾಗಿ ರೇಸ್ ಗಾಡಿ ಥರ ಕಾಣಿಸುತ್ತೆ, ರೇಸ್ಗೆ ಹೋಗೋ ಥರ. ಅಲ್ಲಿ 56 ಗಂಟೆ ಸಿಗೈತೆ. 23 ಇನ್ನೂ 2 ಬೇಕು, ತಿರ್ಗಿ ಹೋಗೋಣ. ಇವಾಗ ಎಷ್ಟು ಸಿಗುತ್ತೆ? ಫುಲ್ ಕಲೆಕ್ಟ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡ್ತಾನೆ. ಕರೆಕ್ಟ್. ಇವಾಗ ಹೋಗಿ ಇನ್ನೊಂದು ಇಸ್ಕೊಬೇಕು ಗ್ಯಾಸ್ ಟ್ಯಾಂಕು. ಇವಾಗ ಹೋಗಿ ಇಸ್ಕೊಂಡು ಈ ಸರಿ ಕಾಣ. ಇವಾಗ ಎಷ್ಟು ದೂರ ಹೋಗುತ್ತೆ ಅಂತ ನೋಡೋಣ. ಜಾಸ್ತಿ ದೂರ ಹೋಗುತ್ತೆ ಅಂದ್ಕೊಂಡಿನಿ. ಇಕ್ಕಾಯ್ತು, ಇವಾಗ ನೋಡೋಣ ಡ್ರೈವರ್ದು. ಇವಾಗ ಎಷ್ಟು ಕೊಡುತ್ತೆ ಅಂತ ನೋಡೋಣ. ದೊಡ್ಡ ಗ್ಯಾಸ್ ಟ್ಯಾಂಕ್ ಇಕ್ಕಿದ್ದೀವಿ, ಜಾಸ್ತಿ ಕೊಡ್ಬೇಕು ಅಂದ್ಕೊಂಡಿನಿ. ಜಾಸ್ತಿ ಕೊಡಬೇಕು. ಇವಾಗ 40, 50 ಇನ್ನೂ ಖಾಲಿ ಆಗಿಲ್ಲ. ಹಂಗಂದ್ರೆ 100 ಗಂಟೆ ಕೊಡಬೇಕು. ಕರೆಕ್ಟಾಗಿ 100 ಕೊಟ್ಟರೆ ಕರೆಕ್ಟ್ ಮಸ್ತಾಗಿರುತ್ತೆ. ಇನ್ನೊಂದು ಇಸ್ಕೊಂಡು ಹಾಕ್ಬೋದು. 18, 101 ಗಂಟೆ ಕೊಟ್ಟೈತೆ. ಇನ್ನೊಂದು ಇಕ್ಕಿದ್ರೆ 150 ಮೇಲೆ ಕೊಡ್ಬೇಕು ಅಂದ್ಕೊಂಡು. ಇನ್ನೊಂದು ಸತಿ ಹೋಗಿದ್ರೆ ಇನ್ನೊಂದು ಇಸ್ಕೊಬೋದು. ಇನ್ನೊಂದು ಇಸ್ಕೊಬೇಕು. ಇನ್ನು ಸ್ವಲ್ಪ 225 ಬೇಕು ಇನ್ನೊಂದು ಗ್ಯಾಸ್ ಟ್ಯಾಂಕ್ಗೆ. ಆಮೇಲೆ 60 ಬೇಕು ಫ್ಯೂಲ್ಗೆ. ಇವಾಗ ಕರೆಕ್ಟಾಗಿರುತ್ತೆ. ಲುಕ್ ಮಸ್ತಾಗಿ ಕಾಣಿಸುತ್ತೆ. ಲುಕ್ ಅಲಾಡ್ತೈತೆ ಗಡ ಅಂತ. ಹೋಗಿ ಗ್ಯಾಸ್ ಟ್ಯಾಂಕ್ ಇಸ್ಕೊಳೋಣ. ಇನ್ನೊಂದು ಸ್ಟಾಕಲ್ಲಿದೆ ಇನ್ನೊಂದು. ಕರೆಕ್ಟ್. ಇವಾಗ ಈ ಸೈಡ್ ಒಂದು ಇಕ್ಕೋಣ, ಮಸ್ತಾಗಿ ಕಾಣಿಸುತ್ತೆ. ಇನ್ನೂ ಸ್ವಲ್ಪ ಕಾಸು ಕಲೆಕ್ಟ್ ಮಾಡ್ಕೊಂಡು ರೀಮಾಡೆಲ್ ಮಾಡೋಣ ಮಸ್ತಾಗಿರೋ ಥರ. ಇನ್ನೊಂದು ದೊಡ್ಡ ಇಂಜಿನ್ ಇಸ್ಕೊಬೇಕು. ಜಾಸ್ತಿ ಕಾಸು ಕಲೆಕ್ಟ್ ಮಾಡೋ ದೊಡ್ಡ ಇಂಜಿನ್ ಮುಂದೆ ಹೋಗುತ್ತೆ ಅಂದ್ಕೊಂಡಿನಿ ಜಾಸ್ತಿ. ಇದ್ರ ತಾಂಡಿ ಹೋಗೇ ಇಲ್ಲ ನಾವು ಆ ಸೈಡು. ಇನ್ನೂ ಸ್ವಲ್ಪ ದೂರ. ಇವಾಗ ಹೋಗ್ತೀವಿ ಅಂದ್ಕೊಂಡಿನಿ. ಜಾಸ್ತಿ ಕಾಸು ಕಲೆಕ್ಟ್ ಆಗುತ್ತೆ. 2 ಇಂಜಿನ್ ಇಕ್ಕಿದ್ದೀವಿ. 2 ಇಂಜಿನ್ ಅಲ್ಲ, ಸಾರಿ, ಇದು ಗ್ಯಾಸ್ ಟ್ಯಾಂಕು. ಇಂಜಿನ್ ಅಂತ ಇದ್ದೀನಿ. ಇಂಜಿನು 2 ಇದೆ. ಚಿಕ್ಕ ಫ್ಯೂಲ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಜಾಸ್ತಿ ಇರಬೇಕು ಅಂದ್ಕೊಂಡಿನಿ. ಕರೆಕ್ಟಾಗಿ ಇವಾಗಲೇ ಫಸ್ಟ್ ಟೈಮ್ ಇಲ್ಲಿಗೆ ಇಷ್ಟು ದೂರ ಬಂದಿದ್ದು ನಾವು.
148 ಚಿಕ್ಕೈತೆ ಇನ್ನೊಂದು ಇಕ್ಕಿರೋಕ್ಕೆ. 48 ಎಕ್ಸ್ಟ್ರಾ ಬಂದೈತೆ. 48 ಅಂದರೆ 50 ಇಟ್ಕೊಳ್ಳಿ. ಇನ್ನೊಂದು ಗ್ಯಾಸ್ ಟ್ಯಾಂಕ್ ಅಂದರೆ 50 ಜಾಸ್ತಿ ಸಿಗುತ್ತೆ. ಇವಾಗ ಏನು ಇಸ್ಕೊಳೋಣ? 170. V6 ಇಂಜಿನ್ ಇಸ್ಕೊಳೋಣ, ಇಲ್ಲಾಂದರೆ ಗ್ಯಾಸ್ ಟ್ಯಾಂಕ್ ಒಂದು ಇವಾಗ ಇಲ್ಲಿ ಗ್ಯಾಸ್ ಟ್ಯಾಂಕ್ ಇಕ್ಬೇಕು ತಾನೆ, ಇಸ್ಕೊಂಬರೋಣ. ಸರಿ ತಿರುಗಿಸ್ಬೇಕು. ಇವಾಗ ಕರೆಕ್ಟ್. ಇವಾಗ ಚೆನ್ನಾಗಿದೆ ನೋಡಿ ಲುಕ್. ಇವಾಗ ಎಷ್ಟು ದೂರ ಹೋಗುತ್ತೆ ಅಂತ ನೋಡೋಣ. ಇವಾಗ ಎಷ್ಟು ದೂರ? ಅದಕ್ಕಿಂತ ಮುಂದೆ ಹೋಗಿದ್ರೆ ಚೆನ್ನಾಗಿರುತ್ತೆ. ಇವಾಗ 60 ಗಂಟೆ ಹೋಗೈತೆ. ಅರ್ಧ ಫ್ಯೂಲ್ಗೆ 60 ಹೋಗೈತೆ. ನೈಂಟಿ 100 50 ಮೇಲೆ ಹೋಗಿದ್ರೆ ಕರೆಕ್ಟಾಗಿರುತ್ತೆ. 50 ಮೇಲೆ 50ನೂ ಇದಾಗಲ್ಲ ಅಂದ್ಕೊಂಡಿನಿ, ಅಷ್ಟು ಕಮ್ಮಿಯಾಗಿ ಬರುತ್ತೆ. ಸ್ವಲ್ಪ ದೂರ ಬಂದಿದ್ದೀವಿ. ಆವಾಗಲೇ ಇದು ಇಕ್ಕೋಕೆ ಮುಂಚೆ 148. ಇವಾಗ ಇದು ಬೇರೆ 5 ಜಾಸ್ತಿ ಆಗೈತೆ. 5 ಕಾಯಿನು ಇನ್ನೊಂದು ಫ್ಯೂಲ್ ಇಕ್ಕಿರೋಕ್ಕೆ. ಇವಾಗ ಹೋಗಿ ಏನು ಇಸ್ಕೊಳೋಣ? ಇಂಜಿನ್ ಇಸ್ಕೊಬೇಕು. ಅದ್ರ ಬದಲು ಬೇರೆ ಏನೇನೋ ಇಸ್ಕೊಳ್ಳೋಣ. ಅದು ಗುಡ್ ವಿಲ್ ಬೇರೆ. ಗ್ಯಾಸ್ ಟ್ಯಾಂಕ್ ಸ್ಲ್ಯಾಬ್ ಒಂದು ಇಸ್ಕೊಳೋಣ. ಇಲ್ಲಿ ನೆಕ್ಸ್ಟ್ ಒಂದು ಬೇರೆ ನೋಡೋಣ. ಇದರಲ್ಲಿ ಇಕ್ಬೋದು. ಇವಾಗ ಇಕ್ಕೋಕ್ಕಾಗಲ್ಲ, ಅಷ್ಟೊತ್ತಲ್ಲಿ ಓಡಿಸೋಣ. ಇದಕ್ಕೆ ರೀಮಾಡಲ್ಗೆ ಚೆನ್ನಾಗಿರುತ್ತೆ. ರೀಮಾಡಲ್ ಮಾಡೋವಾಗ ಎಲ್ಲರೂ ಇಕ್ಬೋದು ಲುಕ್ಗೆ. ಇವಾಗ ಇನ್ನೊಂದು ಇಕ್ಕಿದ್ರೆ ಇನ್ನೂ ಸ್ವಲ್ಪ ಹೋಗುತ್ತೆ. ಅದೇ ಗ್ಯಾಸ್ ಟ್ಯಾಂಕ್ ಸ್ಲ್ಯಾಬು. ಇವಾಗ ಬೇಡ, ಚೆನ್ನಾಗಿ ಕಾಣಿಸಲ್ಲ. ಚೆನ್ನಾಗಿರಬೇಕು ನೋಡೋಕ್ಕೆ, ಅವಾಗ ಕರೆಕ್ಟಾಗಿರುತ್ತೆ. 92 100. ಇದು V6 ಇಂಜಿನ್ ಇಸ್ಕೊಬೇಕು. ರೇಸ್ ಗಾಡಿ ಥರ ಕಾಣಿಸೋಕ್ಕೆ. ಆಮೇಲೆ ಇಸ್ಕೊಂಡು ರೀಮಾಡಲ್ ಮಾಡೋವಾಗ V6 ಇಂಜಿನ್ ಅದರಲ್ಲಿದೆ ಸ್ಟಾಕಲ್ಲಿ. ಅಲ್ಲಾರ ಗಡ 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 ಅಂತ ಗಡ ಗಡ. ಗುಡ್ ವಿಲ್ ಒಂದು ಇಸ್ಕೊಳ್ಳೋಣ. ಇನ್ನೊಂದು ಗುಡ್ ವಿಲ್ ಬೇಕು. ಈ ಸೈಡ್ ಆ ಸೈಡ್ ಇಕ್ಕೋಕ್ಕಿಂದೆ ಅದಕ್ಕೆ ಕಾಸು ಕಲೆಕ್ಟ್ ಮಾಡೋಣ ಸ್ವಲ್ಪ. ಆಮೇಲೆ V6 ಇಂಜಿನ್ಗೆ ಕಾಸು ಕಲೆಕ್ಟ್ ಮಾಡೋಣ. ಅಂದರೆ 400 ಮೇಲೆ ಏನೋ ಬೇಕು ಅನ್ಕೊಂಡು. 50 ಮೇಲೆ 100 ಮೇಲೆ 150 ಮೇಲೆ ಹೋಗೋರೆ ಕರೆಕ್ಟಾಗಿರುತ್ತೆ. ಇನ್ನೊಂದು ಗುಡ್ ವಿಲ್ ಇಸ್ಕೊಳಕ್ಕೆ. 97 ಇದೆ ಇವಾಗ ಕರೆಕ್ಟಾಗಿ. ಫ್ಯೂಲ್ ಇನ್ನೂ ಅರ್ಧ ಇದೆ, ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ. ಎಷ್ಟು ದೂರ ಹೋಗುತ್ತೆ? ಗ್ಯಾಸ್ ಟ್ಯಾಂಕ್ ಸ್ಲ್ಯಾಬು ಇಕ್ಬೇಕಾಗಿತ್ತು ಅಂದ್ಕೊಂಡು. ಬೇಡ ಬಿಡಿ, ಇದು ರೀಮಾಡಲೇಷನ್ ಮಾಡೋವಾಗ ಇಕ್ಕಣ. ಆಮೇಲೆ ಸ್ವಲ್ಪ ಕಾಸು ಎಲ್ಲ ಕಲೆಕ್ಟ್ ಮಾಡಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಬೋರ್ ಹೊಡಿಯುತ್ತಾನೆ ಇದು ಕಾಸು ಕಲೆಕ್ಟ್ ಮಾಡೋದು ನೋಡಿದ್ರೆ. ಕರೆಕ್ಟಾಗಿ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಇಸ್ಕೊಂಡು ರೀಮಾಡಲೇಷನ್ ಮಾಡೋ ಇದು ಮಾಡ್ತೀನಿ. ಫಸ್ಟು ಇವಾಗ ಸ್ಟಾಕಲ್ಲಿ ಏನಿದೆ ಅಂತ ನೋಡ್ಕೊಂಬರೋಣ. ಇದು ಕಟ್ ಮಾಡೋ ಅಷ್ಟರಲ್ಲಿ ಡ್ರೈವರ ಸ್ಟಾಕ್ ಗುಡ್ ವಿಲ್ ಒಂದು ಇಸ್ಕೊಳ್ಳೋಣ. ಒಂದಿರೋದು ಎಲ್ಲ ಇದು ಸ್ವಲ್ಪ ಕಾಸು ಕಲೆಕ್ಟ್ ಮಾಡಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಷ್ಟೊತ್ತು ಗಂಟ ಸ್ವಲ್ಪ ಕಲೆಕ್ಟ್ ಮಾಡಿದೆ. ಈ ಇಂಜಿನ್ ಎಲ್ಲ ಇಸ್ಕೊಂಡಿನಿ. ಇವಾಗ ಸ್ವಲ್ಪ ಸ್ಲ್ಯಾಬ್ ಇಸ್ಕೊಬೇಕು. ಒಂದು ಬಿಗ್ ಗ್ಯಾಸ್ ಟ್ಯಾಂಕು, ಒಂದು ಸ್ಲ್ಯಾಬು, ಜಾಸ್ತಿ ಸ್ಲ್ಯಾಬ್ ಇಸ್ಕೊಳ್ಳೋಣ. ಕರೆಕ್ಟಾಗಿರುತ್ತೆ. ಇವಾಗ ರೀಮಾಡಲೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಎಲ್ಲ ಬರಬೇಕು ಫಸ್ಟ್ನಿಂದ. ಕಟ್ ಮಾಡೋ ಫುಲ್ಲು ಇದು ಎಲ್ಲ ಡೆಮಾಲಿಷ್ ಮಾಡೋಣ. ಇದು ಮನೆ ಡೆಮಾಲಿಷ್ ಥರ ಗಾಡಿ ಡೆಮಾಲಿಷ್. ಸೀಟೆಟ್ ಒಂಥರ ಕಾಣಿಸ್ತೈತೆ ಇವಾಗ ಏನು ಇಕ್ದಿರೋಕ್ಕೆ. ಎಲ್ಲ ಬರೋ ಎರಡು ಬ್ಲಾಕ್ ಲೈನಾಗಿ ಇಟ್ಕೊಂಡು ಹೋಗೋ ಸ್ವಲ್ಪ ದೂರ. ಆಮೇಲೆ ಟಯರ್ ಹಾಕ್ಕೊಳ್ಳೋಣ. ಎತ್ತು ಟಯರ್ ಎತ್ತಕ್ಕಾಗ್ತಿಲ್ಲ. ಇವಾಗ ಎತ್ತಕ್ಕಾಗುತ್ತೆ. ಇದೇನು ಎತ್ತಕ್ಕಾಗ್ತಿಲ್ಲ. ಇವಾಗ ಸ್ಲ್ಯಾಬ್ ಇಟ್ಟು ಇಲ್ಲ ಈ ಸೈಡ್ ಬಾ. ಈ ಸೈಡ್ ಇಲ್ಲೊಂದು ಹಿಂದೆ ಒಂದು ಮುಂದೆ ಹಿಂದೆ ಇನ್ನೊಂದು ಈ ಸೈಡ್ ಹಿಂದೆ ಇನ್ನೊಂದು ಹಿಂದೆ ಈ ಸೈಡ್ ಇನ್ನೊಂದು ಹಿಂದೆ. ಇನ್ನೂ ಎಕ್ಕೋಣ? ಇಷ್ಟೇ ಸಾಕಾ? ಇನ್ನೂ ಎತ್ಕೊಳ್ಳೋಣ ನೋಡೋಣ. ಇಷ್ಟೇ ಸಾಕು ಅಂದ್ಕೊಂಡಿನಿ ಇವಾಗ ಸದ್ಯಕ್ಕೆ.
ಗುಡ್ ವಿಲ್ ಕಣ ಇವಾಗ. ಎರಡಿದೆ ಕರೆಕ್ಟಾಗಿ. ಈ ಸೈಡ್ ಒಂದು ಆ ಸೈಡ್ ಒಂದು. ಈ ಸೈಡಿಗೂ ಹಾಂ. ಇವಾಗ ವೀಲ್ ರೆಡಿ ಕಣ. ಇನ್ನೂ ಸ್ಲ್ಯಾಬ್ ಇಕ್ಬಿಡೋಣ. ಇನ್ನೂ ಸ್ವಲ್ಪ ಸ್ಲ್ಯಾಬು ಇವಾಗಲ್ಲ ಇಟ್ಬಿಟ್ಟು ಇಕ್ಕಣ ಸ್ಲ್ಯಾಬ್. ಇಷ್ಟು ಸಾಕು ಅಂದ್ಕೊಂಡಿನಿ ಇಷ್ಟೇ. ವೀಲ್ ಇಕ್ಕಣ ಫಸ್ಟು. ಈ ಕೆಳಗಡೆ ಇಟ್ಕೊಂಡು ಇಕ್ಕಣ. ಇನ್ನೊಂದು ಸ್ಲ್ಯಾಬ್ ಇಕ್ಬಿಡೋಣ. ಇಕ್ಕಣ. ಯಾಕೋ ಸ್ವಲ್ಪ ದೊಡ್ಡದು ಮಾಡಿಕ್ಕಣ ಸ್ವಲ್ಪ ನೀಟಾಗಿ. ಈ ಸೈಡ್ ಒಂದು ಮುಂದೆ ಇನ್ನೊಂದು ಇಕ್ಕಣ. ಇನ್ನೊಂದು ಈ ಲೈನ್ ಇಕ್ಕಣ. ಹಾಂ ಕರೆಕ್ಟಾಗಿದೆ. ಸ್ವಲ್ಪ ಜಾಸ್ತಿ ಇದೆ. ಇವಾಗ ವೀಲ್ ಇಕ್ಕಿದ್ರೆ ಕರೆಕ್ಟಾಗಿರುತ್ತೆ. ತೋ ಆ ಸೈಡ್ ತಿರುಗಿಸ್ಬೇಕು. ತಿರುಗಿಸ್ ಹಾಂ ಇವಾಗ ಓಕೆ. ಈ ಸೈಡ್ ಒಂದು ತಿರುಗಿಸ್ ಓಕೆ. ಇನ್ನೊಂದು ಹಾಂ ಕರೆಕ್ಟಾಗಿದೆ. ಹಂಗೆ ಬಂತು. ಈ ಸೈಡ್ ಒಂದು ವೀಲ್ ಇಕ್ಕಣ. ಹಾಂ ಇನ್ನೊಂದು ಇಕ್ಕಣ. ಇದು ತಿರುಗಿಸ್. ಸೌಂಡ್ ಏನಾದ್ರು ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೆ ಪಕ್ಕದಲ್ಲಿ ಮನೆ ಕಟ್ತವ್ರೆ. ನಿಮ್ಗೇನಾದ್ರು ಮನೆ ಬೇಕಂದರೆ ಹೇಳಿ, ಈಸ್ಕೊಡ್ತೀನಿ ಫ್ರೀಯಾಗೆ. ಫ್ರೀಯಾಗೆ ಅಂತ ಎಲ್ಲ ಕಾಸು ತೊಗೊಂಬನ್ನಿ. ಇದು ಲೇಬರ್ ಫೀಸ್ ಆಗುತ್ತೆ ನನಗೆ. ಇವಾಗ ಗ್ಯಾಸ್ ಟ್ಯಾಂಕ್ ಇಕ್ಕಣ ಮೇಲೆ. ಸ್ವಲ್ಪ ಗ್ಯಾಸ್ ಟ್ಯಾಂಕ್. ಈ ಸೈಡ್ ಒಂದು ಗ್ಯಾಸ್ ಟ್ಯಾಂಕ್. ಇನ್ನೊಂದು ಇದೆಯಾ ಕೆಳಗಡೆ? ಇನ್ನೂ ಎರಡು ಇಕ್ಕಣ ಇವಾಗಲ್ಲ ಆಮೇಲೆ. ಇದು ಮಾಮೂಲಿ ಗ್ಯಾಸ್ ಟ್ಯಾಂಕ್ ಇಕ್ಕಣ. ಫ್ಯೂಲ್ ಸ್ಲ್ಯಾಬ್ ಬೇಡ ಅಂದ್ಕೊಂಡಿನಿ. ಸೆಟ್ ಆಗಲ್ಲ ಸ್ಲ್ಯಾಬ್. ಇನ್ನೊಂದು ಇಕ್ಕಣ. ಆ ಸೈಡ್ ತಿರುಗಿಸಿ ಇನ್ನೊಂದು ಇಕ್ಕಣ. ಕರೆಕ್ಟಾಗಿರುತ್ತೆ. ಇನ್ನೊಂದು ಈ ಸೈಡು ಆ ಥರ ಇಕ್ಕರೆ ಸ್ವಲ್ಪ ಲುಕ್ ಚೆನ್ನಾಗಿದೆ. ಲುಕ್ ಚೆನ್ನಾಗಿರುತ್ತೆ. ಇನ್ನೊಂದು ಮುಂದೆ ಇನ್ನೊಂದು ಇಕ್ಬೇಕು. ಈ ಸೈಡ್ ಒಂದು ಗ್ಯಾಸ್ ಟ್ಯಾಂಕು. ಅಲ್ಲಿಗೆ ಬರೋ ಒಂಥರ ಕಾಣಿಸುತ್ತೆ. ಇನ್ನೊಂದು ಈ ಸೈಡ್ ಇಕ್ಕು. ಇನ್ನೂ ಒಂದೇನೋ ಐತೆ ಅಂದ್ಕೊತೀನಿ. ಇನ್ನೂ ಒಂದೇ ಇರೋದು ಅಷ್ಟೇ. ಈಗ ಸ್ಲ್ಯಾಬ್ ಇಕ್ಕಣ. ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಪರವಾಗಿಲ್ಲ. ಇವಾಗ ಸದ್ಯಕ್ಕಿರಲಿ. ಆಮೇಲೆ ಇಸ್ಕೊಂಡು ಇಕ್ಕಣ. ಇಲ್ಲಾಂದರೆ ಎದ್ಬಿಡೋಣ. ಅದು ಎದ್ಬೇಡ. ಕೆಳಗಡೆ ಇಕ್ಕಾಗುತ್ತಾ? ಕೆಳಗಡೆ ಮೇಲೆ ಹೋಗ್ತೈತೆ ಇಕ್ಕಿದ್ರೆ. ಒಂಥರ ಗಾಳಿಯಲ್ಲಿ ಆರೋ ಥರ. ಏನು ಆಗ್ತಾಯಿಲ್ಲ. ಮೇಲೆ ಇಕ್ಕೋಕ್ಕಾಗುತ್ತೆ ಅಂದ್ಕೊಂಡೆ. ಇಕ್ಕಣ ಮೇಲೆ. ಇದೊಂದು ಇಲ್ಲಿ ಇಕ್ಕಣ. ಇನ್ನೊಂದು ಇಸ್ಕೊಂಡು ಆ ಸೈಡ್ ಇಕ್ಕಣ. ಅವಾಗ ಕರೆಕ್ಟಾಗಿ ಕಾಣಿಸುತ್ತೆ. ಇವಾಗ ಇದು ಇಲ್ಲೊಂದು ಎಲ್ಲಲ್ಲ ಈ ಸೈಡ್ ಕರೆಕ್ಟಾಗಿದೆ. ಆಮೇಲೆ ಇನ್ನೊಂದು ಇಲ್ಲಿ ಇಕ್ಕಣ. ಇನ್ನೊಂದು ಇಲ್ಲಿ ಇಕ್ಕಣ. ಇವಾಗ ಸದ್ಯಕ್ಕೆ ಬೇಡ. ಶೀಟ್ ಇಕ್ಕಣ. ಶೀಟ್ ಪಕ್ಕದಲ್ಲಿ ಇಕ್ಕಣ. ಶೀಟ್ ತಿರುಗಿಸ್ ಶೀಟ್ ಪಕ್ಕದಲ್ಲಿ. ಹಾಂ ಇವಾಗ ಕರೆಕ್ಟಾಗಿ ಕಾಣಿಸ್ತಿದೆ. ಈ ಸ್ಲ್ಯಾಬ್ ಇಟ್ಬಿಟ್ಟು ಇನ್ನೊಂದು ಫ್ಯೂಲ್ ಇಕ್ಬಿಟ್ಟು ಆಮೇಲೆ ಅಲ್ಲಿ ಇಕ್ಕಣ ಗ್ಯಾಸ್ ಟ್ಯಾಂಕ್. ಇವಾಗ ಎಷ್ಟು ದೂರ ಹೋಗುತ್ತೆ ನೋಡೋಣ. ಮೂಮೆಂಟ್ ಆಫ್ ದ ರೂಟ್ ಎಷ್ಟು ದೂರ ಹೋಗುತ್ತೆ ಅಂತ ನೋಡೋಣ. ಜಾಸ್ತಿ ದೂರ ಹೋಗಬೇಕು. ಕರೆಕ್ಟಾಗಿರುತ್ತೆ. ಇವಾಗ ಎಷ್ಟು ಕಾಸು ಕಲೆಕ್ಟ್ ಮಾಡುತ್ತೆ? ಏನು 50ಗೆ ಇದು ಫ್ಯೂಲ್ ಕಮ್ಮಿ ಆಗಿಬಿಡ್ತು. ಟೈಯರ್ಸ್ ಎಲ್ಲ ಜಾಸ್ತಿ ಫ್ಯೂಲ್ ಎತ್ಕೊತೈತೆ ಅಂದ್ಕೊಂಡಿನಿ. 100 ಫಸ್ಟೇ ಜಾಸ್ತಿ ಕೊಡ್ತಾಯಿತ್ತು. ಸುಮ್ಮನೆ ರಿಮಾಡೆಲೇಷನ್ ಮಾಡಿ ಕಮ್ಮಿ ಕಾಸು ಕೊಡ್ತೈತೆ. ಜಾಸ್ತಿ ದೂರನೂ ಹೋಗೋಕ್ಕಾಗ್ತಿಲ್ಲ. ಕಮ್ಮಿನೇ ಹೋಗೋಕ್ಕಾಗ್ತೈತಿ. ಅವನು ಮಸ್ತಾಗಿದೆ ರಿಮಾಡೆಲೇಷನ್. ನಮ್ಮದು ಇದು ಜಾಸ್ತಿನೂ ಇದು ಹೋಗ್ತಾನೆ ಮುಂದೆ. ಇನ್ನೂ ಸ್ವಲ್ಪ ಬೇಕು. ಇನ್ನೊಂದು ಗ್ಯಾಸ್ ಟ್ಯಾಂಕ್. ಇನ್ನೊಂದು 100 ಹೋಗಿದ್ರೆ ಕರೆಕ್ಟಾಗಿರುತ್ತೆ. 30, 30, 40, 50, 60 ಆಮೇಲೆ ಹಾಗೆ ಹೋಗ್ಬೇಕು ಮುಂದೆ. 100ಕ್ಕಿಂತ ಮೇಲೆ ಹೋಗಬೇಕು. ಆವಾಗ ಇನ್ನೊಂದು ಗ್ಯಾಸ್ ಟ್ಯಾಂಕ್ ಇಕ್ಕೊಂಡು ಈ ಸೈಡ್ ಇಕ್ಕಿದ್ರೆ ಸ್ವಲ್ಪ ದೂರ ಹೋಗುತ್ತೆ. ಇನ್ನು 200 ಗಂಟ ಸಿಗುತ್ತೆ ಅಂದ್ಕೊಂಡೆ. ಆದರೆ ಮೋಸ ಮಾಡ್ಬಿಟ್ಟು. ಹೋದ ಸತಿ ಸಿಕ್ಕಿರೋಕ್ಕಿಂತ ಕಮ್ಮಿ ಸಿಗ್ತೈತೆ ಇವಾಗ. 150 ಹೋಗ್ತಾಯಿಲ್ಲ. ರೀಫ್ರಮ್ ಹಾಕ್ಬಿಡೋಣ. ಇವಾಗ ಗ್ಯಾಸ್ ಟ್ಯಾಂಕ್ ಒಂದು ಇಸ್ಕೊಂಡು ಇಲ್ಲೊಂದು ಇಕ್ಕಣ. ಒಂದು ಫ್ಯೂಲ್ ಇಸ್ಕೊಳೋಣ.
ಫ್ಯೂಲ್ ಯಾಕಂದರೆ ಈ ಸಿರಿಕ್ಕಾಗಿ ಇನ್ನೊಂದು ಸತಿ ಹೋಗೋಣ. ಇವಾಗ ಗ್ಯಾಸ್ ಟ್ಯಾಂಕ್ ಇಕ್ಕಿದೀವಿ ತಾನೆ, ಎಷ್ಟು ದೂರ ಹೋಗುತ್ತೆ ನೋಡೋಣ. ಗ್ಯಾಸ್ ಟ್ಯಾಂಕ್ ಇಕ್ಕಿರೋಕ್ಕೆ ಸ್ವಲ್ಪ ಜಾಸ್ತಿ ದೂರನೇ ಹೋಗಬೇಕು, ಇಲ್ಲಾಂದರೆ ಮೋಸ ಆಗಿಬಿಡುತ್ತೆ. ಒಂದು ಗ್ಯಾಸ್ ಟ್ಯಾಂಕ್ಗೆ 50 ಏನೋ ಹೋಗುತ್ತೆ ಅನ್ಕೊತೀನಿ ದೂರ. 50 ಹೋಗುತ್ತೆ. 100ಗೆ ಇನ್ನೂ ಅರ್ಧ ಖಾಲಿ ಆಗೈತೆ. 150 ಮೇಲೆ ಹೋಗುತ್ತೆ ಅನ್ಕೊಂಡು ಪಕ್ಕ. 150 ಮೇಲೆ ಹೋಗುತ್ತೆ ಕರೆಕ್ಟಾಗಿ. 150 ಮೇಲೆ ಹೋಗುತ್ತೆ. ಇವಾಗ ಈ ಲೈನ್ನ ದಾಟ್ತಾ ಇದೀವಿ ಇವಾಗ. ಏನು ಗೇಮ್ ಪ್ಲೇ ಪಾಸ್ ಆಗ್ಬಿಡ್ತು. ಲ್ಯಾಗಾ. ಇವಾಗ ಆಡಲ್ಲ. ಒಂದಿದು ಗ್ಯಾಸ್ ಟ್ಯಾಂಕ್, ಗ್ಯಾಸ್ ಸ್ಲ್ಯಾಬು ಅಷ್ಟೇ ಸಾಕು ಅನ್ಕೊತೀನಿ. ಇದೆಲ್ಲ ಜಾಸ್ತಿ ರೇಟ್ ಇಸ್ಕೊಳಕ್ಕೆ. ಎಷ್ಟು ರೂಪಾಯಿ ನೋಡಿ ಒಂದೊಂದು. ನಾವು ಇನ್ನೂ ಇದರಲ್ಲೇ ಇದ್ದೀವಿ, ಈ ಇದರಲ್ಲೇ ಕ್ಯಾಟಗರಿಯಲ್ಲಿ ಇಸ್ಕೊಂಡು ಆ ಸ್ಲ್ಯಾಬ್ ಎದ್ಬಿಟ್ಟಿದ್ದೆ ಕಣ. ಆಮೇಲೆ ಗ್ಯಾಸ್ ಸ್ಲ್ಯಾಬ್ನ ಇಲ್ಲಿ ಕಣ ಮುಂದೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಎತ್ತು ಯಾಕೆ ತಗೋಕ್ಕಾಗಲ್ಲ. ಅದಲ್ಲ ತಿರ್ಗ್ಸ್ ಇಲ್ಲೊಂದು, ಆಮೇಲೆ ಈ ಸೈಡ್ ಒಂದು, ಆಮೇಲೆ ಇದನ್ನ ಮುಂದೆ ಕಣ ಅಲ್ಲೇ ಕರೆಕ್ಟಾಗಿ. ಏನು ಆಸೆ ಹೋಗ್ತೈತೆ. ಇವಾಗ ಕರೆಕ್ಟ್ ಇನ್ನೊಂದು ಗ್ಯಾಸ್ ಸ್ಲ್ಯಾಬ್ ಇಸ್ಕೊಂಡು ಆಸೆ ಇಟ್ಬಿಟ್ಟು ಕರೆಕ್ಟಾಗಿ ಕಾಣಿಸುತ್ತೆ. ನೋಡೋಣ, ಮಸ್ತಾಗಿದೆ ತಾನೆ ಇವಾಗ ನೋಡೋಕ್ಕೆ. ಇವಾಗ ಎಷ್ಟು ದೂರ ಹೋಗುತ್ತೆ ಅಂತ ನೋಡೋಣ. 100ಗೆ ಅರ್ಧ ಫ್ಯೂಲ್ ಖಾಲಿ ಆಗಿದ್ರೆ ಮಸ್ತಾಗಿರುತ್ತೆ. ಹಂಗಂದರೆ 200 ಸಿಗುತ್ತೆ. ಇನ್ನೊಂದು ಫ್ಯೂಲ್ ಬೇರೆ ಇಕ್ಕಿದ್ದೀವಿ. ಇವಾಗ ಎಷ್ಟು ಸಿಗುತ್ತೆ? ಕಮ್ಮಿ ಸಿಗುತ್ತೆ ಅಂದ್ಕೊಂಡಿನಿ. ಕಮ್ಮಿ ಅಷ್ಟೇನು ಸಿಗ್ತಾನೆ ಇಲ್ಲ. ಈ ಮಾಡ್ಯುಲೇಷನ್ ಏನು ಚೆನ್ನಾಗಿಲ್ಲ. ಫ್ಯೂಲ್ ಜಾಸ್ತಿ ಎತ್ಕೊತೈತೆ. ಆಲ್ರೆಡಿ ಕಮೆಂಟ್ ಮಾಡಿ ಇದಕ್ಕೆ ಎಷ್ಟು ರೇಟ್ ಕೊಡ್ತೀರಾ ಅಂತ. ಈ ಫ್ಯೂಲ್ ಇಕ್ಕಿರೋವಾಗ ಅದನ್ನೇ ಇದು ದಾಟಿಲ್ಲ. ಇದನ್ನ ದಾಟ್ಬಿಡೋದಾ? ಗಾಡಿ ಇದು ರೇಟ್ ಮಾಡಿ ಇದು ಹೆಂಗೆ ಚೆನ್ನಾಗಿದೆಯಾ ಅಂತ. ಆಮೇಲೆ ಗ್ರ್ಯಾನಿ ಬೇಕಾ ಅಂತ ಕಮೆಂಟ್ ಮಾಡಿ. ಫುಲ್ಲು ಗ್ರ್ಯಾನಿನ ಉರ್ಸೋಣ. ಯಾವ ಚಾಪ್ಟರ್ ಬೇಕಂತ ಕಮೆಂಟ್ ಮಾಡಿ. ಆಯ್ತು, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.